ಚಂದ್ರನಗಳಿಂದ ಶರಸೇತುವೆಯನ್ನು ಕಟ್ಟುತ್ತೇನೆ. ಇಲ್ಲ, ನಾನು ಆ ಚಂದ್ರನನ್ನು ವಶಪಡಿಸಿಕೊಂಡು ನಮ್ಮ ಅರಮನೆಯ ದೀಪವಾಗಿಸುತ್ತೇನೆ. ಇಲ್ಲ, ಆ ಕೆಲಸವನ್ನು ನಾನು ಮಾಡುತ್ತೇನೆ. ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುತ್ತೇನೆ. ನಾನು ಕಟ್ಟುತ್ತೇನೆ. ನಾನು ಸೋದರ ಶತ್ರುಘ್ನ, ಸೋದರ ಭರತ, ನಮ್ಮೆಲ್ಲರ ಹಿರಿಯ ಸಹೋದರ ಶ್ರೀರಾಮಚಂದ್ರನನ್ನೇ ಕೇಳೋಣ. ಇಲ್ಲಿಂದ ಪರಸ್ಪರ ಜೋರಾಗಿ ವಾಗ್ವಾದ ಮಾಡುತ್ತಿರುವುದು ನನಗೆ ಕೇಳಿ ಬಂದಿತು. ಆದುದರಿಂದ ನಾನು ಬಂದೆ. ಸಹೋದರ, ಆ ಚಂದ್ರನಿಗೆ ಶರಸೇತುವೆಯನ್ನು ನಾನು ಕಟ್ಟುತ್ತೇನೆ ಎಂದು ಭರತ ಶತ್ರುಘ್ನರು ಜಗಳವಾಡುತ್ತಿದ್ದಾರೆ. ಭರತ, ಶತ್ರುಘ್ನ, ನೀವಿಬ್ಬರೂ ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುವುದು ಬೇಡ. ಆ ಚಂದ್ರನು ರಾತ್ರಿಯ ಹೊತ್ತು ಲೋಕವನ್ನೇ ಬೆಳಗಿ ಸಕಲ ಜೀವರಾಶಿಗಳಿಗೆ ಆನಂದ ಕೊಡಲಿ. ಅದಕ್ಕೆ ನಾವು ಅಡ್ಡಿ ಮಾಡುವುದು ಬೇಡ. ಹಾಗಾದರೆ ನಮ್ಮ ಶಸ್ತ್ರವಿದ್ಯೆ ಎಲ್ಲಿ ತೋರುವುದು? ನಮ್ಮ ಜಾಣ್ಮೆಯನ್ನು ಎಲ್ಲಿ ತೋರುವುದು? ನಾಳೆ ಬೆಳಗ್ಗೆ ಶಸ್ತ್ರಾಭ್ಯಾಸದ ಮೈದಾನದಲ್ಲಿ ಬಿಲ್ವಿದ್ಯೆಯ ಪ್ರದರ್ಶನ ಏರ್ಪಾಡಾಗಲಿ. ಅಲ್ಲಿ ನಿಮ್ಮ ಜಾಣ್ಮೆಯನ್ನು ತೋರಿಸಿದರಾಯಿತು. ಭರತ, ನೀನು ನಿನ್ನ ಬಾಣ ಪ್ರಯೋಗದಿಂದ ಆ ಮರದ ಹಣ್ಣೊಂದನ್ನು ಬೀಳಿಸಿ ತಂದು ಕೊಡಬೇಕು. ಆಗಲಿ ಮಾತೆ. ಭಲೆ ಮಗನೇ, ಭಲೆ. ಕೌಸಲ್ಯ, ನಿನ್ನ ಮಗ ರಾಮನಿಗೂ ತನ್ನ ಶಸ್ತ್ರಪ್ರಾವೀಣ್ಯತೆಯನ್ನು ಪ್ರದರ್ಶಿಸಲು ತಿಳಿಸು. ರಾಮ, ಮಾತೆ ನಮೋ ನಮಃ. ತಂದೆಗೆ ವಂದನೆಗಳು. ಜೀವನ್, ಗುರುವರಿಯ ಪ್ರಣಾಮಗಳು. ಜಯವಾಗಲಿ. ಚಿಕ್ಕಮ್ಮಂದರಿಗೆ ವಂದನೆಗಳು. ನನ್ನ ಶಸ್ತ್ರಪ್ರಯೋಗವನ್ನು ನಡೆಸಲು ನಿಮ್ಮೆಲ್ಲರ ಅಪ್ಪಣೆಯನ್ನು ಕೋರುತ್ತೇನೆ. ಅದರ ಯಶಸ್ಸಿಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತೇನೆ. ರಾಮಚಂದ್ರ, ತಂದೆ, ನಿನ್ನ ಒಂದೇ ಒಂದು ಶರಪ್ರಯೋಗದಿಂದ ಎಲ್ಲರಿಗೂ ಒಂದೊಂದು ಹಣ್ಣು ಸಿಗುವಂತೆ ಮಾಡುವಿಯಾ? ಆಗಲಿ ತಂದೆ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ದೊಡ್ಡ ಬಾಣವನ್ನು ಮತ್ತೆ ತೊಡಬಾರದು. ಆಗಲಿ ತಂದೆ. ಶುಭವಾಗಿ. ಒಂದೇ ಒಂದು ಬಾಣದಿಂದ 7 ಹಣ್ಣುಗಳನ್ನು ಹೇಗೆ ಬೀಳಿಸುವನು? ರಾಮ ಆಡಿದ ಮಾತನ್ನು ಸಾಧಿಸಿ ತೋರಿಸುತ್ತಾನೆ. ರಾಮ, ನೀ ಜಯಿಸಲೇಬೇಕು. ಆಗಲಿ ಮಾತೆ. ಸಹೋದರ, ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸುವುದು ನಿಜ. ನಿಜ. ಸಹೋದರನ ಅಂತಹ ಬಾಣ ಪ್ರಯೋಗವನ್ನು ನೋಡುವುದೇ ಚೆಂದ. ಸಹೋದರನಿಗೆ ಜಯವಾಗಲಿ. 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 ಜೀವಾಗಿ.
ಭಲೇ ರಾಮಚಂದ್ರ, ಭಲೇ. ನಿನ್ನ ಬಾಣ ಪ್ರಯೋಗ ಅದ್ಭುತ. ರಾಮನ ಗುರಿ ಎಂದೂ ತಪ್ಪುವುದಿಲ್ಲ ಎಂದು ಲೋಕವಿಖ್ಯಾತನಾಗು. ಸಹೋದರನಿಗೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇಂತಹ ಮುತ್ತಿನಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯ. ಮಂತರೆ, ಮಂತರೆ, ನಾನು ಇಲ್ಲಿದ್ದೇನೆ ಮಹಾರಾಣಿ. ಇಲ್ಲೇನು ಮಾಡುತ್ತಿರುವೆ ಮಂತರೆ? ಬೆಂಕಿಗೆ ಧೂಪ ಹಾಕುತ್ತಿದ್ದೇನೆ ಮಹಾರಾಣಿ. ಈಗ ಇಲ್ಲೇಕೆ ಧೂಪ ಹಾಕುತ್ತಿರುವೆ? ನಮಗೆ ಬೇಡವಾದ ಜೀವಿಗಳನ್ನು ದೂರ ಮಾಡಲು, ಬೇಕಾದ ಜೀವಿಗಳಿಗೆ ಆನಂದ ನೀಡಲು ಮಹಾರಾಣಿ. ಸರಿ ಸರಿ. ಬಿಸಿಲಿನ ಬೇಗೆಯಲ್ಲಿ ಮಕ್ಕಳ ಶಸ್ತ್ರಾಭ್ಯಾಸ ಚಮತ್ಕಾರವನ್ನು ಕಂಡು ಆಯಾಸಗೊಂಡಿದ್ದೇನೆ. ತೈಲಾಭ್ಯಂಜನಕ್ಕೆ ಸಿದ್ಧಪಡಿಸು. ಆಗಲಿ ಮಹಾರಾಣಿ. ಮಹಾರಾಣಿ, ಮಕ್ಕಳಲ್ಲಿ ಯಾರ ಶಸ್ತ್ರವಿದ್ಯೆ ಕೈಚಳಕ ನಿಮಗೆ ಇಷ್ಟವಾಯಿತೋ? ರಾಮನದು. ಅವನು ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸಿದ. ಭರತನ ಕೈಚಳಕ? ಭರತ, ಲಕ್ಷ್ಮಣ, ಶತ್ರುಘ್ನ ಇವರೆಲ್ಲರೂ ಗುರಿ ಇಟ್ಟು ಒಂದೊಂದು ಹಣ್ಣನ್ನು ಬೀಳಿಸಿದರು. ಎಲ್ಲರದು ಒಂದು ತೂಕವಾದರೆ ರಾಮನದು ಇವರೆಲ್ಲರಿಗೂ ಸಮನಾದ ಒಂದೇ ತೂಕ. ಅವನ ವಿಶೇಷವೇ ವಿಶೇಷ. ನಿಜ. ರಾಜನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವುದು ಬೇರೆ, ಮಗನನ್ನು ಸಿಂಹಾಸನದ ಮೇಲೆ ಕೂರಿಸುವುದು ಬೇರೆ. ಹಾಗೆಯೇ ರಾಮನ ವಿಶೇಷವನ್ನು ಮೆಚ್ಚುವುದು ಬೇರೆ, ಭರತನಲ್ಲಿ ಇನ್ನೂ ಹೆಚ್ಚಿನ ಕುಶಲತೆಯನ್ನು ಬಯಸುವುದು ಬೇರೆ. ತಮ್ಮ ಹೊಟ್ಟೆಯಲ್ಲಿ ಜನಿಸಿದ ಭರತ ವಿಶೇಷ ವ್ಯಕ್ತಿಯಾಗಬೇಕು. ಅವನು ಎಲ್ಲರನ್ನು ಮೀರಿಸಿ ತನ್ನ ಚಾತುರ್ಯವನ್ನು ತೋರಬೇಕು. ಏಕೆ ಏಕೆ ಇದನ್ನೆಲ್ಲ ಹೀಗೆ ಹೇಳುತ್ತಿರುವೆ ನಂತರ? ಮಹಾರಾಣಿ, ಯಾವುದೇ ತಾಯಿಗೆ ತಾನು ಹಡೆದ ಕಂದ ಎಲ್ಲರಿಗಿಂತ ಹೆಚ್ಚು ಉನ್ನತಿಯನ್ನು ಪಡೆಯುವುದರಲ್ಲಿ ಸಿಗುವ ಆನಂದವೇ ದೊಡ್ಡದು. ಆ ಆನಂದ ನನ್ನ ಮಹಾರಾಣಿಯದಾಗಬೇಕು. ಯಾರಿಗೂ ಸಿಗದ ಸ್ಥಾನ, ಮಾನ, ಗೌರವಗಳು ನಮ್ಮ ಭರತನಿಗೆ ಸಿಗಬೇಕು. ನಿಮಗಾಗುವ ಆನಂದ ಈಗ ನಾನು ಹೇಳಿದರೆ ನಿಮಗೆ ತಿಳಿಯುವುದಿಲ್ಲ. ಅದನ್ನು ಅನುಭವಿಸಿದಾಗಲೇ ನಿಮಗೆ ಅರಿವಾಗುತ್ತದೆ. ಸದ್ಯಕ್ಕೆ ನಿಮ್ಮ ಅಭ್ಯಂಜನಕ್ಕೆ ಸಿದ್ಧಪಡಿಸುತ್ತೇನೆ. ಮಂಥರ, ಮಂಥರ. ಬಂದೆ ಮಹಾರಾಣಿ, ಬಂದೆ. ಹೇಳಿ, ಏನಾಗಬೇಕು? ರಾಜ್ಯೋದ್ಯಾನದಲ್ಲಿ ಮಕ್ಕಳೆಲ್ಲ ಆಟವಾಡುತ್ತಿದ್ದಾರಂತೆ. ಅದನ್ನು ನೋಡಬೇಕೆನಿಸುತ್ತಿದೆ. ಹೋಗಿ ಬರೋಣ ಬಾ. ಆಗಲಿ, ಹೋಗೋಣ. ಸಹೋದರ, ನಾನು ಉತ್ತರದ ದೇಶದ ಎಲ್ಲ ರಾಜ್ಯಗಳನ್ನೂ ಗೆದ್ದು ಬಂದೆ. ಆ ರಾಜ್ಯದ ವಜ್ರ ವೈಢೂರ್ಯಗಳು ನಿನಗೆ ಒಪ್ಪಿಸುತ್ತಾ ಇರುವೆ. ಸಹೋದರ, ನಾನು ಮತ್ತು ಶತ್ರುಘ್ನ ಪೂರ್ವ ದೇಶಗಳಿಂದ ತಂದಿರುವ ಚಿನ್ನಾಭರಣ ಇವು. ತಗೋ. ಸೋದರರೇ, ನಾವು ನಿಮ್ಮ ದಿಗ್ವಿಜಯವನ್ನು ತಿಳಿದು ಬಹಳ ಆನಂದ ಪಟ್ಟೆವು. ಇನ್ನುಳಿದಿರುವಂತಹ ದೇಶಗಳ ಮೇಲೆ ನಾವು ದಂಡಯಾತ್ರೆಯನ್ನು ಮಾಡುತ್ತೇವೆ. ಸಹೋದರ, ನಿಮ್ಮ ಜೊತೆಗೆ ನಾವು ಬರುತ್ತೇವೆ. ಹಾಗಾದರೆ ಭರತನೇ ಈ ಸಿಂಹಾಸನದಲ್ಲಿ ಕುಳಿತು ಈ ರಾಜ್ಯವನ್ನು ಪರಿಪಾಲನೆ ಮಾಡಲು? ಇಲ್ಲ, ಎಂದಿಗೂ ಇಲ್ಲ. ನೀನೇ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ನಾನು ಕುಳಿತುಕೊಳ್ಳುವುದಿಲ್ಲ. ನಾನು ನಿನ್ನ ಪ್ರತಿನಿಧಿ. ನೀನು ಬರುವವರೆಗೂ ಈ ಸಿಂಹಾಸನದ ಮುಂದೆ ನಿಂತು ಈ ರಾಜ್ಯದ ಪರಿಪಾಲನೆ ಮಾಡುತ್ತೇನೆ.
ಆಹಾ, ನೋಡಿದ್ಯಾ ಮಂತರೆ, ನನ್ನ ಮಗನ ಸದ್ಗುಣವನ್ನ, ಅವನ ವಿವೇಕವನ್ನ. ತನ್ನ ಅಣ್ಣ ಬರುವವರೆಗೂ ತಾನು ಸಿಂಹಾಸನವನ್ನೇರುವುದಿಲ್ಲ, ಅದರ ಬಳಿ ನಿಂತು ರಾಜ್ಯಭಾರ ಮಾಡುತ್ತೇನೆ ಎನ್ನುತ್ತಿದ್ದಾನೆ. ಅಯ್ಯ, ನಿಮ್ಮ ಒಳ್ಳೆತನಕ್ಕೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿದೆ. ಏಕೆ ಮಂತರೆ? ಇನ್ನೇನು ಮಹಾರಾಣಿ, ಮರದ ಮೇಲೆ ಕುಳಿತು ಬುಡ ಕಡಿಯುವ ನಿಮ್ಮ ಮಗನ ಬಾಲಬುದ್ಧಿಗೆ ಕೊಲೆ ಎನ್ನುತ್ತಿದ್ದೀರಲ್ಲ. ಅರ್ಥವಾಗುವಂತೆ ಹೇಳು. ಹೇಳುತ್ತೇನೆ ಕೇಳಿ. ನಿಮಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದು ಸತ್ಯವಾದರೆ ಮುಂದೆ ಕಷ್ಟವಾಗುತ್ತದೆ. ಕಷ್ಟ? ಯಾವ ಕಷ್ಟ? ಏನು ಹೇಳುತ್ತಿರುವೆ ನೀನು? ಹೇಳುತ್ತೇನೆ ಕೇಳಿ ಮಹಾರಾಣಿ. ನಿಮ್ಮ ಮಗನ ಸದ್ಗುಣವು ಮುಂದೆ ಅವನಿಗೆ ಯಾವುದೇ ಕಷ್ಟವನ್ನು ಉಂಟು ಮಾಡದಂತೆ ಅವನಿಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಏಕೆಂದರೆ ಚೂರಿ ಚಿನ್ನದೆಂದು ಚುಚ್ಚಿಕೊಂಡರೂ ರಕ್ತ ಬರುತ್ತದೆ ಅಲ್ಲವೇ? ಮಂಥರೆ, ಚೂರಿ ಚಿನ್ನದೆಂದು ಚುಚ್ಚಿಕೊಳ್ಳುವಷ್ಟು ಮೂರ್ಖನಲ್ಲ ನನ್ನ ಮಗ ಭರತ. ಅವನಿಗೆ ಕಷ್ಟವಾಗಲು ಯಾವ ಕಾರಣವೂ ಇಲ್ಲ, ಒಳ್ಳೆಯದಾಗಲು ಯಾವ ಕೊರತೆಯೂ ಇಲ್ಲ. ಭರತ ಕೈಕೇಯಿ ಮಹಾರಾಣಿಯ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗಬಾರದಷ್ಟೇ. ಭರತ ನನ್ನ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗುವುದೇ? ಹೇಗೆ? ಮಹಾರಾಣಿ, ಮಹಾರಾಜರಿಗೆ ಎಲ್ಲ ಮಡದಿಯರಲ್ಲೂ ಸಮಾನವಾದ ಪ್ರೀತಿ ಇದೆ ಎಂದು ಹೇಳುವಿರಾ? ಹೌದು, ಅವರಿಗೆ ಎಲ್ಲ ರಾಣಿಯರಲ್ಲೂ ಸಮಾನವಾದ ಪ್ರೀತಿ ಇದೆ. ಈ ಕುರಿತು ನಿನಗೇಕೆ ಅನುಮಾನ ಬಂತು? ನನಗೇನೋ ಎಲ್ಲ ಮಡದಿಯರ ಸೌಂದರ್ಯ ಸ್ವಭಾವಗಳು ಸಮಾನವಾಗಿ ಇಲ್ಲದಿರುವುದು ಸತ್ಯವಾದಲ್ಲಿ ಮಹಾರಾಜರ ಪ್ರೀತಿಯು ವ್ಯತ್ಯಾಸವಾಗಿರುವುದಕ್ಕೆ ಸಾಧ್ಯ. ಕಿರಿಯ ಹೆಂಡತಿ ಎಂದು ನಿಮ್ಮ ಮೇಲೆ ಎಲ್ಲ ಮಡದಿಯರಿಗಿಂತ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೆ ಅನ್ನಿಸುತ್ತದೆ. ಇದು ಸತ್ಯವಾಗಿದೆಯೇ ಇಲ್ಲವೇ ಎಂದು ತಾವು ಹೇಳಬೇಕು. ಹೌದು ಮಂಥರೆ, ಮಹಾರಾಜರಿಗೆ ಎಲ್ಲ ರಾಣಿಯರಿಗಿಂತ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೂ ಕೆಲವು ಬಾರಿ ಅನಿಸುವುದುಂಟು. ಆದರೆ ಅದಕ್ಕೆ ಕಾರಣ ನಾನು ಮಹಾರಾಜರಿಗೆ ಮಾಡಿರುವ ಸಹಾಯವೂ ಇರಬಹುದು. ಮಹಾರಾಣಿ, ನೀವು ಮಹಾರಾಜರಿಗೆ ಸಹಾಯ ಅದೇನೆಂದು ತಿಳಿಯುವ ಕುತೂಹಲ ನನಗೂ ಇದೆ. ಅದನ್ನು ಹೇಳುವ ಕೃಪೆ ಮಾಡಿ ಮಹಾರಾಣಿ. ಆಗಲಿ ಮಂಥರೆ, ಹೇಳುತ್ತೇನೆ. ಒಂದು ಬಾರಿ ಮಹಾರಾಜರೊಂದಿಗೆ ನಾನು ಯುದ್ಧದಲ್ಲಿ ಭಾಗವಹಿಸಿದ್ದೆ. ಮಹಾರಾಜರ ಜೊತೆ ರಥದಲ್ಲಿ ಕುಳಿತು ಸ್ಫೂರ್ತಿ ತುಂಬುತ್ತಿದ್ದೆ. ಆದರೆ ಮಹಾರಾಜರು ಶತ್ರುಗಳ ದಾಳಿಗೆ ಮೂರ್ಛೆ ತಪ್ಪಿದರು. ಶತ್ರುಗಳೆಲ್ಲ ಮಹಾರಾಜರನ್ನು ಮುತ್ತಲಾರಂಭಿಸಿದರು. ಇದರಿಂದ ಮಹಾರಾಜರಿಗೆ ಅನಾಹುತವಾಗುವುದೆಂದು ತಿಳಿದು ನಾನು ರಥವನ್ನು ಅಲ್ಲಿಂದ ವೇಗವಾಗಿ ಓಡಿಸಿಕೊಂಡು ಬಂದೆ. ಮಹಾರಾಜರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆತಂದೆ. ಅಲ್ಲಿ ನಾವೆಲ್ಲಿದ್ದೇವೆ? ಸುರಕ್ಷಿತವಾದ ಸ್ಥಳದಲ್ಲೇ ಇದ್ದೀರಾ ಪ್ರಭು. ಇದೇನಿದು? ನಾವು ನಿರ್ಜನ ಪ್ರದೇಶದಲ್ಲಿದ್ದೀವಿಲ್ಲ. ನಾವಿದ್ದದ್ದು ಯುದ್ಧ ಭೂಮಿಯಲ್ಲವೇ? ಹೌದು ಪ್ರಭು, ನೀವು ಯುದ್ಧ ಭೂಮಿಯಲ್ಲೇ ಇದ್ದೀರಿ. ಪರಾಕ್ರಮದಿಂದ ಶತ್ರುಗಳೊಡನೆ ಹೋರಾಡುತ್ತಿದ್ದೀರಿ. ಆದರೆ ಶತ್ರುಗಳ ಬಾಣದ ಪೆಟ್ಟಿಗೆ ನೀವು ಮೂರ್ಛಿತರಾದ್ರಿ. ನೀವು ಅಲ್ಲೇ ಇದ್ದಿದ್ದರೆ ಶತ್ರುಗಳು ನಿಮ್ಮ ರಥವನ್ನು ಮುತ್ತಿ
ನಿಮ್ಮನ್ನು ಬಂಧಿಸುತ್ತಿದ್ದರು. ಅದಕ್ಕೆ ಅವಕಾಶ ನೀಡಬಾರದೆಂದು ನಾನು ವೇಗವಾಗಿ ರಥವನ್ನು ಸುರಕ್ಷಿತವಾಗಿ ಓಡಿಸಿಕೊಂಡು ಬಂದೆ. ಈಗ ನಿಮಗೆ ಶುಶ್ರೂಷೆ ನೀಡಿ ನಿಮಗೆ ಎಚ್ಚರ ಬರುವಂತೆ ಮಾಡಿದೆ ಪ್ರಭು. ಭಲೆ ಭಲೆ ಕೈಕೇಯಿ, ನಾನು ಮೂರ್ಛಿತನಾದೆಂದು ಹೆದರಿ ಕಂಗಾಲಾಗಿ ಕೈ ಚೆಲ್ಲಿ ಕುಳಿತು ನನ್ನನ್ನು ಶತ್ರುವಶವಾಗುವಂತೆ ಮಾಡದೆ ನನ್ನನ್ನು ರಕ್ಷಿಸಿದ್ದೀಯ. ಇನ್ನು ನಾನು ನವೋತ್ಸಾಹದಿಂದ ರಣರಂಗಕ್ಕೆ ನುಗ್ಗಿ ಶತ್ರುಗಳನ್ನು ಸದೆ ಬಡಿದು ವಿಜಯಶಾಲಿಯಾಗುವುದು ಖಂಡಿತ. ನಿಜ ಪ್ರಭು, ನಿಜ. ನಿಮಗೆ ಬಂದೊದಗಿದ್ದ ಆಪತ್ತು ತಪ್ಪಿತು. ನಿಮ್ಮ ಪರಾಕ್ರಮಕ್ಕೆ ಎದುರ್ಯಾರೂ ಇಲ್ಲ. ನೀವು ಈ ಯುದ್ಧದಲ್ಲಿ ಜಯ ಗಳಿಸುವುದನ್ನು ನಾನು ನಿಮ್ಮ ಜೊತೆಗಿದ್ದೇ ನೋಡುತ್ತೇನೆ. ಬಲೆ ಕೈಕಿ, ನೀನು ವೀರ ವನಿತೆಯೇ ಸರಿ. ನನ್ನ ಸ್ಫೂರ್ತಿ ದೇವತೆ ನೀನು. ನನ್ನನ್ನು ಶತ್ರುಗಳಿಂದ ರಕ್ಷಿಸಿ ಸೋಲನ್ನು ತಪ್ಪಿಸಿ ಮುಂದೆ ವಿಜಯಿಯಾಗಲು ಕಾರಣವಾದ ನಿನಗೆ 2 ವರವನ್ನು ಕೊಡುತ್ತೇನೆ. ಕೇಳ್ತೀವಿ, ಏನು ಬೇಕು? ನಿಮ್ಮ ಅನುಗ್ರಹವನ್ನು ನಾನು ಬೇಡವೆನ್ನುವುದಿಲ್ಲ. ಆದರೆ ನೀವೀಗ ಯುದ್ಧದಲ್ಲಿ ಜಯ ಗಳಿಸುವ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಒಂದಿನ ನನಗೆ ಬೇಕಾದ ವರವನ್ನು ನಾನು ನಿಮ್ಮಿಂದ ಕೇಳುತ್ತೇನೆ. ಹಾಗೇ ಆಗಲಿ. ಎಂದಾದರೂ ಏನಾದರೂ ಕೇಳು, ನಾನು ಅದನ್ನು ನೆರವೇರಿಸುತ್ತೇನೆ. ಈ ರೀತಿಯಾಗಿ ನಾನು ಪ್ರಭುಗಳ ವಿಶೇಷ ಪ್ರೀತಿಗೆ ಪಾತ್ರಳಾಗಲು ಯುದ್ಧದ ಘಟನೆಯೇ ಕಾರಣವಿರಬಹುದು ಅಲ್ವಾ ಮಂಥರೆ? ಎದೆ ಆಯಿತು ದೇವಿ. ಆದರೆ ಪ್ರಭುವಿನಿಂದ ನೀವು ಯಾವುದೋ ಸಾಮಾನ್ಯವಾದ 2 ಅಪೇಕ್ಷೆಗಳನ್ನು ಕೇಳಿ ಈ 2 ವರಗಳನ್ನು ವ್ಯರ್ಥಗೊಳಿಸಬೇಡಿ ದೇವಿ. ಹಣ್ಣು ಕೊಡುವ ಭೂಮಿಯನ್ನು ಹುಲ್ಲು ಬೇಡಿದಂತಾಗುತ್ತದೆ. ಅದಕ್ಕೆ ಪ್ರಭುವಿನ ಈ 2 ವರಗಳನ್ನು ಈಗ ಕೇಳಿ ವ್ಯರ್ಥಗೊಳಿಸಬೇಡಿ. ಮುಂದೆ ಅಗತ್ಯ ಸಂದರ್ಭ ಬಂದಾಗ ಕೇಳಿ ಪಡೆದರಾಯಿತು. ಸರಿ, ಹಾಗೆಯೇ ಆಗಲಿ. ನಾನು ಪ್ರಭುಗಳಿಂದ ವರವನ್ನು ಕೇಳುವ ಮುನ್ನ ನಿನ್ನ ಬಳಿಗೆ ಬಂದು ನಾನು ಯಾವ ವರ ಕೇಳಲಿ ಎಂದು ನಿನ್ನನ್ನೇ ಕೇಳುತ್ತೇನೆ, ಸರಿಯೇ? ಆಗಲಿ ದೇವಿ. ನಾನು ಹೇಳಿದಂತೆ ಮಾಡಿದರೆ ಸಾಕು, ಮುಂದೆ ಆಗುವುದೆಲ್ಲ ಭಲೆ ರಾಮಚಂದ್ರ, ಭಲೆ. ನಿನ್ನ ಬಾಣದ ಗುರಿ ಅನುಪಮವಾದದ್ದು. ರಾಮನ ಬಾಣದ ಗುರಿ ಎಂದಿಗೂ ತಪ್ಪುವುದಿಲ್ಲ ಎಂಬ ಕೀರ್ತಿಗೆ ನೀನು ಪಾತ್ರನಾಗಬೇಕು. ಎಲ್ಲವೂ ತಮ್ಮ ಅನುಗ್ರಹ. ಲಕ್ಷ್ಮಣ, ಭರತ, ಶತ್ರುಘ್ನ, ನೀವು ಸಹ ಬಾಣ ಪ್ರಯೋಗಿಸಿ. ಭಲೆ ಸೋದರರೇ, ಭಲೆ. ನೀವು ಪ್ರಯೋಗಿಸಿದ ಬಾಣಗಳು ಗುರಿಯನ್ನು ತಲುಪಿ ಯಶಸ್ವಿಯಾದವು. ಗುರುಗಳೇ, ನನ್ನ ಸಹೋದರರು ಕೂಡ ಬಾಣ ಪ್ರಯೋಗಿಸುವುದರಲ್ಲಿ ನಿಪುಣರಾಗಿದ್ದಾರಲ್ಲವೇ ಗುರುಗಳೇ? ಹೌದು ರಾಮಚಂದ್ರ, ನಿನ್ನ ಸೋದರರೆಲ್ಲರೂ ನಿನ್ನಂತೆಯೇ ಅಸ್ತ್ರ ಹೊಡುವುದನ್ನು ಕಲಿತಿದ್ದಾರೆ. ಆದರೆ
ಇನ್ನೂ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ. ನೋಡಿ, ಈಗ ನೀವೆಲ್ಲರೂ ಒಂದು ಅಸಾಮಾನ್ಯವಾದ ವಿದ್ಯಾ ಪ್ರಯೋಗವನ್ನು ಮಾಡಿ ತೋರಿಸಬೇಕಾಗಿದೆ. ಹೇಳಿ ಗುರುದೇವ, ನಿಮ್ಮ ಅನುಗ್ರಹದಿಂದಲೇ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ. ಶಬ್ದವೇದಿ ಅಸ್ತ್ರ ಪ್ರಯೋಗ. ಹೌದು. ನೋಡಿ, ಅಲ್ಲಿ ಯಾರಾದರೂ ತಲೆಯ ಮೇಲೆ ಮಡಕೆಯನ್ನು ಹೊತ್ತುಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಿರುತ್ತಾರೆ. ಆ ಗೆಜ್ಜೆಯ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಆ ಶಬ್ದವನ್ನು ಆಧರಿಸಿ ನೀವು ಬಾಣ ಪ್ರಯೋಗ ಮಾಡಬೇಕು. ಆ ರೀತಿ ಬಾಣ ಪ್ರಯೋಗಿಸಲು ನಮಗೆ ಭಯವಾಗುತ್ತದೆ. ರಾಮಚಂದ್ರ, ನೀನು ಆ ಪ್ರಯೋಗವನ್ನು ಮಾಡುವೆಯಾ? ಗುರುದೇವ, ನಿಮ್ಮ ಅನುಗ್ರಹ ಹೊಂದಿದ್ದರೆ ನಾನೇನನ್ನಾದರೂ ಸಾಧಿಸಬಲ್ಲೆ. ಕಾರ್ಯಸಿದ್ಧಿರಸ್ತು. ಗುರುದೇವ, ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸುವ ವಿಚಾರವನ್ನು ತಂದೆಗೆ ಹೇಳಿ ಅವರನ್ನು ಕರೆತರುತ್ತೇನೆ. ಅದಕ್ಕಾಗಿ ತಾವು ಅಪ್ಪಣೆ ಕೊಡಿ. ಆಗಲಿ. ರಾಮಚಂದ್ರನ ವಿದ್ಯಾ ಪ್ರಯೋಗ ತಂದೆಯವರ ಎದುರಿನಲ್ಲಿಯೇ ಆಗಲಿ. ಹೋಗಿ ವಿಚಾರವನ್ನು ಮಹಾರಾಜ. ತಂದೆಯವರೇ, ಸಹೋದರ ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಯಾರಾದರೂ ತಲೆಯ ಮೇಲೆ ಮಡಿಕೆಯನ್ನು ಹೊರಬೇಕು, ಗೆಜ್ಜೆಯನ್ನು ಕಾಲಿಗೆ ಕಟ್ಟಿಕೊಂಡು ಅತ್ತಿಂದಿತ್ತ ಓಡಾಡಬೇಕು. ಗೆಜ್ಜೆಯ ಶಬ್ದವನ್ನು ಕೇಳಿ ಬಾಣವನ್ನು ಪ್ರಯೋಗಿಸುತ್ತಾನೆ. ಏನು, ರಾಮಚಂದ್ರನಂತಹ ಬಾಲಕನಿಗೆ ಇದು ಹೊರೆಯಾಗುವುದಿಲ್ಲವೇ? ಇಲ್ಲ ಇಲ್ಲ, ಇದನ್ನು ತಡೆಯಲೇಬೇಕು. ನಾನೇಕೆ ಹೀಗೆ ಯೋಚಿಸುತ್ತಿದ್ದೇನೆ? ರಾಮಚಂದ್ರನು ಸಾಮಾನ್ಯನಾದ ಬಾಲಕನಲ್ಲ, ಈ ದಶರಥ ಮಹಾರಾಜನ ಮಗ. ಅಂದ ಮೇಲೆ ಅವನು ಗುರಿ ತಪ್ಪುವುದಿಲ್ಲ. ಹೌದು, ನಾನು ಅವನ ಶಬ್ದವೇದಿ ಪ್ರಾವೀಣ್ಯತೆಯನ್ನು ನೋಡಲೇಬೇಕು. ಏನಾಯ್ತು ಪ್ರಭು? ಏನಿಲ್ಲ, ಬನ್ನಿ. ರಾಮಚಂದ್ರ, ನಿನ್ನ ಶಸ್ತ್ರವಿದ್ಯಾ ಪ್ರದರ್ಶನ ಯಶಸ್ವಿಯಾಗಲಿ. ಕಂದ ರಾಮಚಂದ್ರ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನ ಎಲ್ಲರಿಗೂ ಆನಂದವನ್ನುಂಟು ಮಾಡಲಿ. ರಾಮಚಂದ್ರ, ನೀನು ಏಕಸಂಧಿಗ್ರಾಹಿ. ಯಾವುದೇ ವಿಷಯವನ್ನಾದರೂ ಸರಿ ಒಂದು ಸಾರಿ ಹೇಳಿಕೊಟ್ಟರೆ ಅದನ್ನು ಗ್ರಹಿಸಿ ಸಾಧಿಸುವ ಶಕ್ತಿ ನಿನ್ನಲ್ಲಿದೆ. ಶಬ್ದವನ್ನು ಆಲಿಸುವ ಏಕಾಗ್ರತೆ, ಚಲಿಸುವ ವಸ್ತುವಿನ ಸ್ಥಾನದ ಬಗ್ಗೆ ನಿಖರತೆ, ಬಾಣ ಸಾಗುವ ವೇಗ, ಅದು ತಲುಪಬೇಕಾದ ಸಮಯ, ಇದೆಲ್ಲವನ್ನು ಲೆಕ್ಕ ಹಾಕಿ ಬಾಣವನ್ನು ತೊಡಬೇಕು. ಆಗಲೇ ಗುರುದೇವ. ಅದೋ ನೋಡು, ನಿನ್ನ ಸಹೋದರರಾದ ಲಕ್ಷ್ಮಣ, ಭರತರು ತಲೆಯ ಮೇಲೆ ಮಡಕೆಯನ್ನು ಹೊತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಡೆದಾಡುತ್ತಿದ್ದಾರೆ. ಅವರ ಹೆಜ್ಜೆಯ ಗೆಜ್ಜೆಯ ಸದ್ದು ನಿನಗೆ ಕೇಳಿಸುತ್ತಿದೆ. ಆ ಸದ್ದಿನ ಆಧಾರದ ಮೇಲೆ ಅವರ ತಲೆಯ ಮೇಲೆ ಮಡಕೆಯನ್ನು ನಿನ್ನ ಬಾಣದಿಂದ ಛೇದಿಸಬೇಕು. ಆಗಲಿ ಗುರುದೇವ.
ರಾಮಚಂದ್ರ ಬೇಡ ಬೇಡ. ಏನಾಯ್ತು ಪ್ರಭುಗಳೇ?